ನಾವು ತಾಲೂಕು ಆಡಳಿತದಿಂದ ಶಾಸಕರು ಮತ್ತು ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನ 10 ದಿವಸ ಇಡೀ ಕ್ಷೇತ್ರ ಎಲ್ಲ ಕೂಡ ಡೈಲಿ 4 ಪಂಚಾಯತಿಯಿಂದ ಹಮ್ಮಿಕೊಂಡಿದ್ವಿ. ಇವತ್ತು ಮುನ್ನೂರಿಂದ ಪ್ರಾರಂಭ ಮಾಡಿ ರಾಯಲಪಾಡು, ಯರಮರಪಲ್ಲಿ, ಅಡಿಗಲ್ಲು 4 ಹಾಕೊಂಡಿದ್ದೇವೆ. ಉಳಿದ 4 ಪಂಚಾಯತಿ ಕೂಡ ಹಾಕೊಳ್ತೇವೆ. ಗೋನ್ಪಲ್ಲಿ ಆ ಕಡೆ ಈಗ ತಾಲೂಕೆಲ್ಲ ಕೂಡ ಒಂದು 10 ದಿವಸ ಅಸೆಂಬ್ಲಿಗೆ ಮುಂಚೆ ಎಲ್ಲ ಕೂಡ ಪೂರ್ಣಗೊಳಿಸಬೇಕು ಅಂತ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀನಿ. ಈ ಕಾರ್ಯಕ್ರಮದ ಮೂಲ ಎಲ್ಲ ಇವತ್ತು ನಮ್ಮ ಭಾಗವಹಿಸಿರುವ ವಿಶೇಷವಾಗಿ ನಮ್ಮ ರಾಯಲಪಾಡು ಹೋಬಳಿಯ ಅಥವಾ ರಾಯಲಪಾಡು ಪಂಚಾಯತಿಯ ಎಲ್ಲ ಬಂಧುಗಳು ಕೂಡ ನನ್ನ ಆತ್ಮೀಯವಾಗಿ ನನ್ನನ್ನು ಮತ್ತು ನಮ್ಮ ಅಧಿಕಾರಿಗಳನ್ನು ಕೂಡ ನೀವೆಲ್ಲ ಕೂಡ ಬರಮಾಡ್ಕೊಂಡಿದ್ದೀರಿ. ನಿಮಗೆ ಎಲ್ಲ ಯುವಕ ಮಿತ್ರರಿಗೂ ಎಲ್ಲ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಅವರವರು ಸಮರ್ಪಕವಾಗಿ ಹೇಳಿದ್ದಾರೆ. ಇವತ್ತು ಕೆಲವಾರು ಗ್ರಾಮಗಳನ್ನ ಕಾಲ್ ಆಪರೇಷನ್ ಮಾಡಿಸ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ನೀ ಆಪರೇಷನ್ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದೆ, ಇಲ್ಲಿ ಸ್ವತಂತ್ರ ಪೂರ್ವದಿಂದ ಕೂಡ ಯಾವ ಗ್ರಾಮಕ್ಕೆ ರೋಡ್ ಆಗಿಲ್ಲ. ಯಾಕಂದ್ರೆ ಈ ಗ್ರಾಮ ನಾನು ಓದಿದ್ದು, ನಾನು ಮಿಡ್ಲ್ ಸ್ಕೂಲ್ ಆ ಶಾಲೆಯಲ್ಲೇ ಓದಿದ್ದು. ನನಗೆ ಪ್ರತಿಯೊಂದು ಅಂಶ ಕೂಡ ಈ ಗ್ರಾಮದ ಬಗ್ಗೆ ಅಥವಾ ಈ ಜನರು ಎಲ್ಲ ಬಂಧುಗಳು ಕೂಡ ನನಗೆ ತಿಳ್ಕೊಳ್ತದೆ. ಇವತ್ತು ಅನೇಕ ಸಮಸ್ಯೆಗಳನ್ನು ನಾನು ಜ್ಞಾಪಕ ಮಾಡಿಕೊಂಡೆ. ಯಾವ 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 ಮುದುಗುಳಿಗೂ ಪಂಚಾಯತಿ ಇರ್ಬೋದು, ಇಡೀ ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಾನು ಯೋಚನೆ ಮಾಡಿ ಆಗ ಸಂದರ್ಭದಲ್ಲಿ ರೋಡ್ಗಳು ಇಲ್ಲಿ ನಾನು ಹಾಕಿಲ್ಲ ಅಂತವೆಲ್ಲ ಕೂಡ ಇವತ್ತು ಕಾಂಕ್ರೀಟ್ ರೋಡ್ಸ್ ಅನ್ನ ಹಾಕ್ಸಿದ್ದೇನೆ, ಹಾಕ್ತಾ ಇದ್ದೇವೆ. ಇನ್ನ ಬಣ್ಸುಗೆ ನಾನು ಹೈಕೋರ್ಟ್ ಅಲ್ಲಿ ಕೂಡ 100 ಕೋಟಿ ಬರಬೇಕು ಅಂತ ಕ್ಲೈಮ್ ಮಾಡಿದ್ದೇನೆ. ಅದು ಬಂದ ತಕ್ಷಣ ಎಲ್ಲ 100ಕ್ಕೆ 100 ಇವತ್ತು ಆಗ್ತಾ ಇದ್ದೇವೆ. ರಾಯಲಪಾಡಿಗೂ ಕೂಡ ಸುಮಾರು 65 ಲಕ್ಷ ಹಾಕಿದ್ದೇವೆ. ಆ ರೋಡ್ ಯಾವುದು ಇಲ್ಲ, ಮೇನ್ ರೋಡ್ ಈಶ್ವರ ದೇವಸ್ಥಾನ ಅಲ್ಲ, ಇದು ಈ ಸಿದ್ದರಾಮ ಅಂಗಡಿ ಮುಂದೆ. ನನ್ನ ಉದ್ದೇಶ ಇಡೀ ಕ್ಷೇತ್ರ ಎಲ್ಲ ಕೂಡ ಕಾಂಕ್ರೀಟ್ ರೋಡ್ಸ್ ಅನ್ನ ವಿಶೇಷವಾಗಿ SC ಕಾಲೋನಿಗಳಲ್ಲಿ ಮತ್ತೆ ಬೇರೆ ಬೇರೆ ಎಲ್ಲ ಎಲ್ಲೆಲ್ಲಿ ರೋಡ್ಸ್ ಸಂಪರ್ಕ ರೋಡ್ ಇವತ್ತು ನಮ್ಮ ಮುನ್ನೂರು ಅನೇಕ ಗ್ರಾಮಗಳಿಗೆ ಇರಲಿಲ್ಲ. ಕಾಂಕ್ರೀಟ್ ರೋಡ್ಸ್ ಹಾಕ್ಸಿದ್ದೇನೆ, ಆಗ್ತಾ ಇದ್ದಾರೆ. ಇನ್ನ ಏನು ಕೆಲವು ನ್ಯೂನತೆಗಳನ್ನ ಇನ್ನೊಂದನ್ನು ಸರಿಪಡಿಸ್ತಾ ಇದ್ದೇವೆ. ಯಾವುದು ಬಿಡೋದು ಪ್ರಶ್ನೆ ಇಲ್ಲ. ಎಲ್ಲರೂ ಅದೇನು ಪಕ್ಷ ಭೇದ ಏನೂ ಇಲ್ಲ. ನನಗೆ ಎಲ್ಲ ಕೂಡ ಎಲ್ಲ ಗ್ರಾಮಗಳಿಗೂ ಒಂದು ಹೆಣ್ಬಿಟ್ಟು ಬದಿಗೆ ಆಗಿದೆ, ಮತ್ತೆ ಇವ್ರಿಗೆ ಜನಕಾಯಿ ಗುಡ್ಡಿಗೆ ಆಗಿದೆ. ಇವೆಲ್ಲ ಕೂಡ ಯಾವ್ದಕ್ಕೆ ಇಲ್ಲ. ಅಡ್ಯಾಗಡ್ಡೆಯಿಂದ ಅಲ್ಲಿ ರಂಗನಾಥಪುರಕ್ಕೆ ಹಾಕಿದ್ದೇನೆ. ಪ್ರತಿಯೊಂದು ಕಡೆ ಎಲ್ಲೆಲ್ಲಿಲ್ಲ ಅಲ್ಲೆಲ್ಲ ಕೂಡ 100ಕ್ಕೆ 100ರಷ್ಟು ಕೂಡ ನಾನು ಹಾಕ್ತಾ ಇದ್ದೇನೆ. ಇನ್ನ ಹಾಕುವ ನೀವು ನಿಮ್ಮ ಏನಾದ್ರು ಸಜೆಷನ್ಸ್ ಇದ್ರೆ ನಿಮ್ಮ ಸೂಚನೆಗಳಿದ್ರೆ ನಾವು ಕೊಡಬಹುದು. ಮಾತು ಹೇಳಿದ್ದೇನೆ, ನಿಮಗೆ ಒಳ್ಳೇದಾಗುತ್ತೆ. ನಿಮ್ಮಿಂದ ಏನು ಅನ್ಯಾಯ ಆಗಿಲ್ಲ, ನನಗೆ ಗೊತ್ತಿದೆ ಯಾರಿಂದ ಅನ್ಯಾಯ ಆಗಿದೆ ಅಂತ ಈ ತಾಲೂಕಲ್ಲಿ ಆಗ್ತಾ ಇದೆ ಅಂತ. ಈಗ ಈ ದರೋಡೆಕಾರರಿದ್ದಾರೆ ಈ ತಾಲೂಕಲ್ಲಿ, ಲ್ಯಾಂಡ್ ಗ್ರಾಬರ್ಸ್ ಅಂದ್ರೆ ಈ ಜಮೀನನ್ನ ಹೊಡ್ಕೊಳ್ಳೋರು, ಜಮೀನನ್ನ ಕಳ್ತನ ಮಾಡೋರು ದರೋಡೆಕೋರರಿದ್ದಾರೆ. ಒಂದು ಗ್ಯಾಂಗು, ಆ ಗ್ಯಾಂಗಿನಿಂದ ಈ ತಹಸೀಲ್ದಾರ್ ಕೂಡ ಪಾಪ ಸ್ಕೇಪ್ ಬೋಟ್ ಬರ್ಗೋಷ್ಟು ಆಗಿದೆ. ಇಲ್ಲಿ 30 ಎಕರೆ ಇದೆ. 30 ಎಕರೆ ನೀವು ಹೋಗೋ ದಾರಿಯಲ್ಲಿ ಹೈವೇನಲ್ಲಿ ಇದೆ. ಅದನ್ನ ನಿಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಅದನ್ನ ಪಾಣಿ ಕೂಡ ಕೊಟ್ಟಿದ್ದೇನೆ. ಈ ಪಾಣಿ ಕುಡಿಪ ಪಾಣಿ ಎಲ್ಲ ಇದೆ. ಅದು ಯಾರು ಅನ್ಯಾಯವಾಗಿ ಆಕ್ರಮಿಸಿಕೊಂಡಿದ್ದಾರೆ ಅವೆಲ್ಲ ಕೂಡ ವಿಕೆಟ್ ಮಾಡಿಸಿ ಒಂದು ಟೌನ್ಶಿಪ್ ಮಾಡಿಸಿ ಸುಮಾರು ಒಂದು 500 ಸೈಟ್ ಆಗುತ್ತೆ, 500,000 ಸೈಟ್ ಆಗುತ್ತೆ. ಅದನ್ನ ಮಾಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ತಹಸೀಲ್ದಾರ್ಗೆ ನಿಮ್ಮ ಜವಾಬ್ದಾರಿ ಬಹಳ ಹೆಚ್ಚಿಗಿದೆ. ಅವರು
ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಲ್ಲ ಪಾಪ ಅವರ ಜವಾಬ್ದಾರಿ ಬಹಳದಷ್ಟಿದೆ. ಇವತ್ತು ಅನೇಕ ಜನಕ್ಕೆ ಖಾತೆಗಳಾಗಬೇಕಾಗಿದೆ. ಮತ್ತೆ ಪಿ ನಂಬರ್ಸು ಅದೇನೋ ಸಮಸ್ಯೆ ಇದೆ, ತಾಲೂಕು ಆಫೀಸಿನಲ್ಲಿ ಸಮಸ್ಯೆಗಳು, ಇವೆಲ್ಲ ಆದಷ್ಟು ಬೇಗ ನಿವಾರಣೆ ಮಾಡಬೇಕು ಅಂತ ತಮ್ಮನ್ನ ನನ್ನ ಕಳಕಳಿಯಿಂದ ಈ ಸಂದರ್ಭದಲ್ಲಿ ವಿನಂತಿ